ಸಂಕಲ್ಪ ಮಾಡಿ ಶಾಸ್ತ್ರ ಸಂಕಲ್ಪ ನಾವು ಎಂದಿಗೂ ದಾರಿ ತಪ್ಪೋದಿಲ್ಲ. ಎಷ್ಟೇ ಆಕರ್ಷಣೆ ಬಂದರೂ ಕೂಡ ನಾವು ಮದ್ಯಪಾನ ಮಾಡೋದಿಲ್ಲ, ಸ್ನೇಹ ಮಾಡೋದಿಲ್ಲ, ಸ್ಮೋಕಿಂಗ್, ಸಿಗರೇಟು ಇದೆ ತಂಬಾಕು ಸೇವನೆ ಮಾಡೋದಿಲ್ಲ. ಮಾಡಿದರೆ ಅದು ನನಗೆ ಅಪಾಯ ಆಗುತ್ತದೆ, ಮಾಡೋದಿಲ್ಲ ಉದ್ದೇಶ. ಸ್ವಾಸ್ಥ್ಯ ಸಂಕಲ್ಪದ ಮೂಲಕ ಎಳೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಹ ಹಲವಾರು ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಇವತ್ತು ಸಾವಿರಾರು ಶಾಲಾ ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಇವತ್ತು ಇಷ್ಟು ಒಂದು ಬಹಳ ದೊಡ್ಡ ಆಂದೋಲನವಾಗಿ ನಡೀತಾ ಇರೋದ್ರಿಂದ ಇದು ಮುಂದಿನ ದಿನಗಳಿಗೆ ಒಂದು ಚಾಲನೆ ನೀಡಿದೆ, ಶುಭಾರಂಭ ನೀಡಿದೆ ಅಂತ ನಾನು ಭಾವಿಸ್ತೇನೆ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಭಾರತ ಮಾತೆಯ ಹೆಸರಿನಲ್ಲಿ ಮತ್ತು ಹೆತ್ತವರ ಹೆಸರಿನಲ್ಲಿ ನಾನು ಮುಂದೆ ಇಂಥ ಮಾದಕ ವಸ್ತುಗಳ ವ್ಯಸನಕ್ಕೆ ಬೀಳುವುದಿಲ್ಲ ಅಂತ ಹೇಳುವಂಥ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳುತ್ತೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಯೋಜಕ ಹಸ್ತತ್ರ ದುರ್ಲಭ. ಅಂದ್ರೆ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡುವುದು ದುರ್ಲಭ, ಅವರು ಸಿಗುವುದೇ ಬಹಳ ವಿರಳ ಅಂತ. ಇಂತಹ ಒಂದು ಪವಿತ್ರವಾದ ಕಾರ್ಯವನ್ನು ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡುವುದಕ್ಕೋಸ್ಕರವಾಗಿ ನನಗೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಪರಮ ಪೂಜ್ಯರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. Remember, real strength is not in trying drugs. You are not going to prove your manhood by trying drugs. Real strength is in saying no to drugs. When someone pressurizes you, saying no to drugs. ಈ ಸಂಸ್ಕೃತಿ ಸಂಸ್ಕಾರವನ್ನ ಹಾಳು ಮಾಡ್ಲಿಕ್ಕೆ ಏನ್ ಮಾಡ್ತಾರಂದ್ರೆ ಮಾದಕ ದ್ರವ್ಯವನ್ನು ಅವ್ರೇನಾದ್ರೂ ಪರೋಕ್ಷವಾಗಿ ಅದನ್ನ ಇನ್ಫ್ಯೂಸ್ ಮಾಡಿದ್ರೆ, ನಮ್ಮಲ್ಲಿ ಅದನ್ನ ಪರೋಕ್ಷವಾಗಿ ತಂದ್ರೆ ಮುಂದೆ ನಮ್ಮ ಸಂಸ್ಕೃತಿ ಹಾಳಾಗುತ್ತೆ, ಸಂಸ್ಕಾರನ ಹಾಳಾಗುತ್ತೆ. ಸಂಸ್ಕೃತಿ ಸಂಸ್ಕಾರ ಹಾಳಾದ್ರೆ ಸಂಪತ್ತು ಸರ್ವನಾಶ ಆಗುತ್ತೆ, ಶಾಶ್ವತವಾಗಿ ನಾಶ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಚಾಣಕ್ಯರು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನದಲ್ಲಿ ನಾವು ನೋಡಿದ್ರೆ 3 ಕೋಟಿ ಯುವಜನತೆ ಇವತ್ತು ಮಾದಕ ದ್ರವ್ಯಗಳಿಗೆ ಬಲಿಯಾಗಿದ್ದಾರೆ.